ದೇವರು ಅನೇಕ ಗ್ಲ್ಯಾಂಡ್ಸ್ ಕೊಟ್ಟಿದ್ದಾನೆ ದೇಹದಲ್ಲಿ. ನಾವೆಲ್ಲ ಸ್ವೆಟ್ ಆಗೋದು ಸ್ವೆಟ್ ಗ್ಲ್ಯಾಂಡ್ನಿಂದ. ಈ ಪ್ರೈವೇಟ್ ಪಾರ್ಟು ಡ್ರೈ ಆಗಬಾರ್ದು, ಯಾವಾಗಲೂ ವೆಟ್ ಇರಬೇಕು. ಮೀಸೆ ಬಂದವನಿಗೆ ಅಡಲ್ಟ್ಹುಡ್ ಬಂದಿದೆ ಅಂತ. ಅವ್ನು ಎಂಥ ಅಡಲ್ಟ್ ಬಂದಿರುತ್ತಿದ್ರೆ ಹಳ್ಳಿ ಕಡೆ ಹೇಳ್ತಾರೆ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ. ಅಂದರೆ ಅವನ ಹತ್ರ ನನ್ನನ್ನು ಯಾರು ಮೀಸೋರು ಅಂತಾನೆ. ಆ ಮೀಸೆ ಜೊತೆಗೆ ಅವನಿಗೆ ರಾತ್ರಿ ಹೊತ್ತು ತೇವ ಆಗುತ್ತೆ ಅಂಡರ್ವೇರ್. PUC ಓದೋ ಹುಡುಗಿ ಅಥವಾ SLC ಹುಡುಗಿ, ಇಲ್ಲ ಡಾಕ್ಟ್ರೆ ನಮ್ಮ ಮಗಳಿಗೆ ತುಂಬ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಆ ಏಜ್ ರಿಲೇಟೆಡ್ ಎಕ್ಸೈಟ್ಮೆಂಟ್, ಯಾವುದೋ ಒಂದು ಪೋರ್ನೋ ನೋಡ್ತಾರೆ, ಯಾವುದೋ ಒಂದು ಸಿನಿಮಾ ಹಾಡು ನೋಡ್ತಾರೆ, ಅದರೊಳಗೆ ಸ್ಟಿಮ್ಯುಲೇಟಿಂಗ್ ಇದ್ದಾಗೆ ಅವಾಗ ಸೆಕ್ರೀಷನ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಏನು ಡಾಕ್ಟ್ರ್ ಹಿಂಗೆ ಮಾನ ಮರ್ಯಾದೆ ಇಲ್ದಿರ ಮಾತಾಡ್ತಾರೆ ಅನ್ನಿಸ್ತದೆ. ನೀವು ನಂಬಲ್ಲ, ನಾನು ಪಬ್ಲಿಕ್ನಲ್ಲಿ ಒಂಟಿ ಬೀಜದ ಕಥೆಯನ್ನು ಹೆಂಗೆ ಹೇಳಿದ್ದೆ ಅಂದರೆ, GKVK ಒಳಗೆ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ನಾಗೆ ಈ ಒಂಟಿ ಬೀಜ ಅಲ್ಲ 2 ಬೀಜ ಇರಬೇಕು ಅಂತ ಪಬ್ಲಿಕ್ನಾಗ ಹೇಳಿದ್ದೆ. ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಮತ್ತು ಜನರ ಅನೇಕ ಡೌಟ್ಗಳು ಕೇಳ್ತಿರ್ತಾರೆ. ನಾನೊಬ್ಬ ಸರ್ಜನ್, ಗೈನಕಾಲಜಿಸ್ಟ್ ಇಲ್ಲ. ಅದರೊಳಗೆ ಪರ್ಟಿಕ್ಯುಲರ್ಲಿ ಲ್ಯುಕೋರಿಯಾ, ಹೆಣ್ಣು ಮಕ್ಕಳಲ್ಲಿ ಬಿಳಿ ಬಟ್ಟೆ ಹೋಗೋದು, ಬಿಳಿ ಸೆರಗು ಅಂತಾರೆ, ಬಿಳಿ ಬಟ್ಟೆ ಹೋಗೋದು ಅಂತಾರೆ. ಇದು ತುಂಬ ಜನ ಅನ್ಫಾರ್ಚುನೇಟ್ಲಿ ತಂದೆ ತಾಯಿಗಳು PUC ಓದೋ ಹುಡುಗಿ ಅಥವಾ SLC ಹುಡುಗಿ, ಇಲ್ಲ ಡಾಕ್ಟ್ರೆ ನಮ್ಮ ಮಗಳಿಗೆ ತುಂಬ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ನೀವು ಒಂದು ನೆನಪಿಡಿ, ಗಂಡು ಮಕ್ಕಳಲ್ಲೂ ಕೂಡ ಡಿಸ್ಚಾರ್ಜ್ ಇರುತ್ತೆ. ದೇವರು ಅನೇಕ ಗ್ಲ್ಯಾಂಡ್ಸ್ ಕೊಟ್ಟಿದ್ದಾನೆ ದೇಹದಲ್ಲಿ. ನಾವೆಲ್ಲ ಸ್ವೆಟ್ ಆಗೋದು ಸ್ವೆಟ್ ಗ್ಲ್ಯಾಂಡ್ನಿಂದ. ಸೀಬಮ್ ಇರುತ್ತೆ ಈ ಕೈಯೆಲ್ಲ, ಕಂಕ್ಳಲ್ಲೆಲ್ಲ ಸಿಬೇಷಿಯಸ್. ಅದೇ ರೀತಿ ಈ ಪ್ರೈವೇಟ್ ಪಾರ್ಟು ಡ್ರೈ ಆಗಬಾರ್ದು, ಯಾವಾಗಲೂ ವೆಟ್ ಇರಬೇಕು. ಅದರೊಳಗಾಗಿ ಏಜ್ ರಿಲೇಟೆಡ್ ಎಕ್ಸೈಟ್ಮೆಂಟ್ಸ್ ಇರ್ತವೆ. ನೀವು ನೋಡಿ ಹೆಂಗೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರ್ತಾವಲ್ಲ, ಇದನ್ನು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಮೀಸೆ ಬಂದವನಿಗೆ ಅಡಲ್ಟ್ಹುಡ್ ಬಂದಿದೆ ಅಂತ. ಅವ್ನು ಎಂಥ ಅಡಲ್ಟ್ ಬಂದಿರುತ್ತಿದ್ರೆ ಹಳ್ಳಿ ಕಡೆ ಹೇಳ್ತಾರೆ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ. ಅಂದರೆ ಅವನ ಹತ್ರ ನನ್ನನ್ನು ಯಾರು ಮೀಸೋರು ಅಂತಾನೆ. ಆ ಮೀಸೆ ಜೊತೆಗೆ ಅವನಿಗೆ ರಾತ್ರಿ ಹೊತ್ತು ತೇವ ಆಗುತ್ತೆ ಅಂಡರ್ವೇರ್. ಯಾಕೆ ತೇವ ಆಗುತ್ತೆ? ವೀರ್ಯ ಒಂದೇ ಅಲ್ಲ, ವೀರ್ಯದ ಆಮೇಲೆ ಹೇಳ್ತೀನಿ ನಾನು. ಅಲ್ಲಿ 2 ಗ್ಲ್ಯಾಂಡ್ ಇದೆ ನೋಡಿ. ಅದು ನಾನು ಮೆಡಿಕಲ್ ಕಾಲೇಜ್ನಾಗ ಓದಿರಿಂದ ಡೆಡ್ ಬಾಡಿ ಡಿಸೆಕ್ಟ್ ಮಾಡಿ ನನಗೆ ಗೊತ್ತು, ಟೈಸನ್ ಗ್ಲ್ಯಾಂಡ್ ಅಂತ. ಅದರಿಂದ ದ್ರವ ರೂಪದ ಬರುತ್ತೆ, ತೇವ ಇರಲಿ, ಯಾಕಂದ್ರೆ ಡ್ರೈ ಇರ್ಬೋದು. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಯೋನಿ ಡ್ರೈ ಆಗಬಾರ್ದು. ಯೋನಿ ಅಂದರೆ ವೆಜೈನ ನಮ್ಮ ಭಾಷೆಯಲ್ಲಿ. ಅದಕ್ಕೆ ಅದನ್ನು ತೇವದಲ್ಲಿ ಇಡಲಿಕ್ಕೆ ದೇವರು 2 ಗ್ಲ್ಯಾಂಡ್ ಕೊಟ್ಟಿದ್ದಾನೆ, ಬಾರ್ಥೋಲಿಯನ್ ಗ್ಲ್ಯಾಂಡ್ ಅಂತ. ಅದರಿಂದ ಫ್ಲೂಯಿಡ್ ಬರುತ್ತೆ. ಅದೇ ಸಪೋಸ್ ಏನೋ ಆ ಏಜ್ ರಿಲೇಟೆಡ್ ಎಕ್ಸೈಟ್ಮೆಂಟ್, ಯಾವುದೋ ಒಂದು ಪೋರ್ನೋ ನೋಡ್ತಾರೆ, ಯಾವುದೋ ಒಂದು ಸಿನಿಮಾ ಹಾಡು ನೋಡ್ತಾರೆ, ಅದರೊಳಗೆ ಸ್ಟಿಮ್ಯುಲೇಟಿಂಗ್ ಇದ್ದಾಗೆ ಅವಾಗ ಸೆಕ್ರೀಷನ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ದಿಸ್ ಆಲ್ ಕಂಟ್ರೋಲ್ಡ್ ಬೈ ದ ಬ್ರೈನ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡ್. ಅವಾಗ ಏನಾಗುತ್ತೆ ಇವರಿಗೆ, ಅಯ್ಯೋ ಏನೋ ತುಂಬ ಡಿಸ್ಚಾರ್ಜ್ ಇಟ್ ಇಸ್ ಎ ಫಿಸಿಯಲಾಜಿಕಲ್ ಸೆಕ್ರೀಷನ್. ಬಟ್ ವೈಟ್ ಡಿಸ್ಚಾರ್ಜ್ ಬಗ್ಗೆ, ಬಿಳಿ ಬಟ್ಟೆ, ಲ್ಯುಕೋರಿಯಾ ಅಂತೀವಲ್ಲ, ಯಾವಾಗ ಜನ ಸ್ವಲ್ಪ ಅಲರ್ಟ್, ಮ್ಯಾರಿಡ್ ವುಮನ್ನು 2 ಮಕ್ಕಳಾಗಿದ್ದಾವೆ, ಅದು ಕರ್ಡ್ಸ್ ಥರ ಬರುತ್ತೆ ಅಥವಾ ಎಲ್ಲೋ ಬರುತ್ತೆ, ಹಳದಿ ಬಣ್ಣ, ಎಲ್ಲೋ ಒಂದು ಸ್ಮೆಲ್ ಇರುತ್ತೆ. ಆಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಬೇರೆ ಇದ್ರ ಇನ್ಫೆಕ್ಷನ್ಸ್ ಇದ್ದಾಗೆ ಆ ರೀತಿ ಬರುತ್ತೆ. ಅಂಥ ಹೆಣ್ಣು ಮಕ್ಕಳು ದಯವಿಟ್ಟು ಒಂದು ಸಾರಿ ನಿಮ್ಮ ಗೈನಕಾಲಜಿ, ದೇ ಆರ್ ದ ಬೆಸ್ಟ್ ಪೀಪಲ್. ನಿಮ್ಮ ಬರೀ ಫ್ಯಾಮಿಲಿ ಡಾಕ್ಟ್ರ್ ನೋಡಿದ್ರೆ ಆಗಲ್ಲ. ನಿಮ್ಮ ಮೇಲ್ ಆರ್ ಫೀಮೇಲ್ ಗೈನಕಾಲಜಿ ದಯವಿಟ್ಟು ನನ್ನ ಪ್ರೊಫೆಷನ್ನಾಗ ಒಂದು ಮನವಿ, ಯಾವತ್ತೂ ಕೂಡ ನಾಚಿಕೆ ಗೀಚಿಕೆ ಊರಿಂದ ಆಚಿಕೆ. ದಯವಿಟ್ಟು ಕಾಯಿಲೆಯಲ್ಲಿ ಗುಪ್ತ ಅಂಗಗಳನ್ನು ತೋರಿಸ್ಕೊಳ್ಳೋವಾಗೆ ನೀವು ಎಸಿಟೇಟ್ ಮಾಡಬಾರ್ದು. ನೀವು ಒಬ್ಬ ಬುದ್ಧಿವಂತ ಡಾಕ್ಟ್ರು ಅಥವಾ ಎಥಿಕಲ್ ಡಾಕ್ಟ್ರು, ಗಂಡು ಡಾಕ್ಟ್ರು ಹೆಣ್ಣುಗಳ ಮಕ್ಕಳನ್ನ ನೋಡಬೇಕಾದ್ರೆ ಅಲ್ಲಿ ಪಕ್ಕದಾಗ ಒಬ್ಬಳು ಸಿಸ್ಟ್ರ್ ಇದ್ದೇ ಇರ್ತಾಳೆ, ಇಲ್ಲ ಅಂದರೆ ಅವ್ರ ತಾಯಿ ಆದರೂ ಇರ್ತಾಳೆ, ಪೇಷಂಟ್ ತಾಯಿ. ಇಲ್ಲದೇ ಯಾರಾದರೂ ಒಂದು ಲೇಡಿ ಇಟ್ಕೊಂಡೇ ಎಕ್ಸಾಮ್ ಮಾಡಬೇಕು. ಆಗಿಂದಾಗೆ ನೀವು ಏನೇನೋ ಕೆಟ್ಟದೆಲ್ಲ ಕೇಳ್ತೀರ, ಅದು ಸಾಮಾನ್ಯವಾಗಿ ಆಗಲ್ಲ. ಹಂಗಾಯ್ತು ಹಿಂಗಾಯ್ತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸ್ಪೆಷಲಿಸ್ಟ್ ಅಂದರೆ ಗೈನಕಾಲಜಿಸ್ಟ್, ಅವರಿಗೆ ಪರ್ ವೆಜೈನಲ್ ಎಕ್ಸಾಮಿನೇಷನ್ PV ಅಂತೀವಿ ನೋಡಿ. ಇವೆಲ್ಲ ನಿಮಗೆ ಗೊತ್ತಿರಲ್ಲ, ಮೆಡಿಕಲ್ ಕಾಲೇಜ್ ನಾವು ಟೀಚ್ ಮಾಡ್ತಾರೆ. ಒಬ್ಬ ಸರ್ಜನ್ಗೆ ಈ ಬೆರಳು ಭಾಳ ಇಂಪಾರ್ಟೆಂಟ್. PR ಅಂದರೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ನಾವು ಮಾಡ್ತೀವಿ, ಪರ್ ವೆಜೈನ 2. ಇನ್ಫ್ಯಾಕ್ಟ್ ನಾವು ಇದನ್ನು ಸರ್ಜನ್ ಸ್ಟೆಥೋಸ್ಕೋಪ್ ಅಂತೀವಿ, ಇದನ್ನು ಗೈನಕಾಲಜಿ ಸ್ಟೆಥೋಸ್ಕೋಪ್ ಅಂತೀವಿ. ಇದು ಹಾಕ್ಕೊಂಡಿದ್ದೀವಿ ನೋಡಿ, ಇದು ಆ್ಯಕ್ಚುಲಿ ಲೆನೆ ಹೆಸರು ಮಾಡ್ತಾ ಇದ್ದೀವಿ, ಸೈಂಟಿಸ್ಟ್ ಕಂಡುಹಿಡಿದಂಥ ಫಿಸಿಷಿಯನ್ ಸ್ಟೆಥೋಸ್ಕೋಪ್. ಇದನ್ನು ನಾವು ಹಾಕ್ಕೋತೀವಿ, ನಾವು ಹೆಚ್ಚಿಗೆ ಯೂಸ್ ಮಾಡಲ್ಲ. ಹೃದಯ ಕೇಳಿಸ್ಕೊಳ್ಳಿಕ್ಕೆ ಫಿಸಿಷಿಯನ್ನು ಥಿಯೋಡೋರ್ ಲೆನೆಕ್ ಅವ್ರು ಕಂಡುಹಿಡಿದಿದ್ದು ಇದು. ಸೊ
ನಾನು ಸರ್ಜನ್ ಭಾಳ ಸಾರಿ ಇದಕ್ಕಿಂತಲೂ ಇದನ್ನು ಯೂಸ್ ಮಾಡ್ತೀನಿ, ಗೈನಕಾಲಜಿಸ್ಟು ಇದಕ್ಕಿಂತಲೂ ಇದನ್ನು ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಅವೇರ್ನೆಸ್ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದು ಒಂದು ಕಾಯಿಲೆ ಅಲ್ಲ, ಅದು ಫಸ್ಟ್ ತಿಳ್ಕೊಳ್ಳಿರಿ ನೀವು. ಅದರೊಳಗಾಗಿ ಯಂಗ್ ಅನ್ಮ್ಯಾರಿಡ್ ಗರ್ಲ್, ಶಿ ಹಸ್ ಗಾಟ್ ಆಲ್ ಗುಡ್ ಹ್ಯಾಬಿಟ್ಸ್, ಎಲ್ಲೋ ಒಂಥರ ಭಯ, ಯಾಕೆ ಇಷ್ಟೊಂದು ಜಾಸ್ತಿ ಆಯಿತು ಅಂತ ಹೆದರ್ಕೋಬೇಡಿ. ನಿಮ್ಮಲ್ಲಿ ಹೋದರೆ ಅವ್ರು ನಿಮಗೆ ಕರೆಕ್ಟಾದ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಸೊ ವೈಟ್ ಡಿಸ್ಚಾರ್ಜ್ ಶುಡ್ ಬಿ ಟ್ರೀಟೆಡ್ ಇಫ್ ಇಟ್ ಈಸ್ ಪೆಥಲಾಜಿಕಲ್. ಫಿಸಿಯಲಾಜಿಕಲ್ ಇದ್ದರೆ ಇಲ್ಲ. ಗಂಡು ಮಕ್ಕಳು ಅಷ್ಟೇ, ನನಗೆ ಭಾಳ ಜನ ಹೇಳ್ತಾರೆ ನೈಟ್ ವೆಟ್ ಆಗುತ್ತೆ. ಸಿ, ಎಜಾಕ್ಯುಲೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ದಿಸ್ ಸೆಕ್ರೀಷನ್. ಅದು ಇನ್ನೊಂದು ಸೆಪ್ರೇಟ್ ಟಾಪಿಕ್ ಮಾಡ್ತೀನಿ. ಯಾಕೆ ಗಂಡು ಮಕ್ಕಳಲ್ಲಿ ವೀರ್ಯ ಸ್ಖಲನ ಆಗುತ್ತೆ, ಯಾಕೆ ಹಸ್ತಮೈಥುನ ಮಾಡ್ಕೊಳ್ತಾರೆ, ಇದೆಲ್ಲ ಕೂಡ ನಾನು ಇನ್ನೊಂದು ಎಪಿಸೋಡ್ನ ನಿಮ್ಗೆ ಹೇಳ್ತೀನಿ. ಬಟ್ ಇವಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಆಗೋದು ಎಲ್ಲ ನಿಮ್ಮ ಬಾಯಿ ಹೆಂಗೆ ಜೊಲ್ಲಿನಿಂದ ತ್ಯಾವ ಆಗುತ್ತಲ್ಲ, ಅಲ್ಲಿ 2 ಗ್ಲ್ಯಾಂಡ್ ಇರ್ತವೆ, ಟೈಸನ್ ಗ್ಲ್ಯಾಂಡ್ ಅಂತ. ಇನ್ಫ್ಯಾಕ್ಟ್ ಅಲ್ಲಿರೋ ಅನಾಟಮಿ, ಆ ಭಾಗಗಳು ಹೆಸರು ಹೇಳಿದ್ರೇ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಗೊತ್ತಿರಲ್ಲ. ನೀವು ಎಷ್ಟು ನಾಚಿಕೋತೀರಿ ಅಂದರೆ, ಪೀನೀಸ್ ಈಸ್ ಮೋರ್ ವ್ಯೂಡ್ ದ್ಯಾನ್ ಸೀನ್ ಅಂತಾರೆ. ಅದನ್ನು ನೋಡ್ಕೊಳ್ಳಿಕ್ಕೆ ಏನೋ ಒಂಥರ ಎಸಿಟೇಷನ್, ನೋಡ್ಕೋಬೇಕು. ಎಸಿಟೇಷನ್, ಅದ್ರ ಬಗ್ಗೆ ಮಾತಾಡೋದೇ ಏನು ಡಾಕ್ಟ್ರ್ ಹಿಂಗೆ ಮಾನ ಮರ್ಯಾದೆ ಇಲ್ದಿರ ಮಾತಾಡ್ತಾರೆ ಅನ್ನಿಸ್ತದೆ. ನೀವು ನಂಬಲ್ಲ, ನಾನು ಪಬ್ಲಿಕ್ನಲ್ಲಿ ಒಂಟಿ ಬೀಜದ ಕಥೆಯನ್ನು ಹೆಂಗೆ ಹೇಳಿದ್ದೆ ಅಂದರೆ, GKVK ಒಳಗೆ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ನಾಗೆ ಈ ಒಂಟಿ ಬೀಜ ಅಲ್ಲ 2 ಬೀಜ ಇರಬೇಕು ಅಂತ ಪಬ್ಲಿಕ್ನಾಗ ಹೇಳಿದ್ದೆ. ಅಂದರೆ ಮೈಕ್ ಹಿಡ್ಕೊಂಡು ನೆಕ್ಸ್ಟ್ ಡೇ ಒಬ್ಬ ಹುಡುಗ ಬರ್ತಾನೆ, ಸರ್ ಏನು ಸರ್ ಅಂಥೋದನ್ನು ನೀವು ಒಂಚೂರು ಎಸಿಟೇಟ್ ಮಾಡಿದಿರಾ, ಮಾನ ಮರ್ಯಾದೆ ಇಲ್ದೋರ್ ಥರ ನೀವು ನಾನು ಹಾಸ್ಟ್ಲಿಗೆ ಹೋಗಿ ಇವ್ರಿಗೆ ಏನು ಮಾತನಾಗೆ ಹಿಂಗೆ ಮಾತಾಡ್ತಾರೆ ಅಂತ ನಾನು ನಿಜವಾಗ್ಲೂ ನೋಡಿಕೊಂಡೆ. ನನಗೆ ಒಂದೇ ಬೀಜ ಇತ್ತು ಸರ್. ನೋಡಿ, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್. ಅದುವರೆಗೂ ಅವನು ಆ ಬೀಜನೇ ಮುಟ್ಕೊಂಡಿಲ್ಲ. ಇದು ನಾನು ಮಾತಾಡೋದನ್ನು ವೈಜ್ಞಾನಿಕವಾಗಿ ಮಾತಾಡ್ತಿದ್ದೀನಿ. ದಯವಿಟ್ಟು ನನಗೆ ಎಲ್ಲೋ ಒಂದು ಕಡೆ ನಮ್ಮ ಈ ಮಾಧ್ಯಮ ವಿಸ್ತಾರ ಮಾಧ್ಯಮದಲ್ಲಿ ನನಗೆ ಭಾಳ ಸಾರಿ ನನ್ನ ಎಪಿಸೋಡ್ಸ್ ನೀವು ನೋಡಿರ್ತೀರಿ, ಕ್ಯಾಪ್ಷನ್ ಹಾಕಿರ್ತಾರೆ. ಕ್ಯಾಪ್ಷನ್ ಒಳಗೆ ಏನೋ ಒಂಥರ ಆ ಟೈಟ್ಲ್ ಹಾಕಿದಾಗ ನನಗೆ ಯಾಕಪ್ಪ ಹಿಂಗೆ ಹಾಕಿದ್ರು ಅನಿಸುತ್ತೆ. ಆದರೆ ನಾನು ಇಷ್ಟು ಮಾತಿನಲ್ಲಿ ವಿಜ್ಞಾನ ಮಾತಾಡ್ತೀನಿ. ಎಲ್ಲೂ ಕೂಡ ನಮ್ಮ ಮಾತಿನಲ್ಲಿ ಬಿಲೋ ದಿ ಬೆಲ್ಟ್ ಜೋಕ್ ಆಗಲಿ, ಪೋರ್ನೋ ಇಂಟೆನ್ಷನಲ್ಲಿ ಇರಲ್ಲ. ಅದಕ್ಕೆ ನನಗೆ ವಿಸ್ತಾರ ರೆಕಾರ್ಡ್ ಮಾಡೋಕ್ಕೆ ಬಂದಾಗೆಲ್ಲ ಕೂಡ ನನಗೆ ಅಪೇಕ್ಷೆಗೆ ಹೇಳ್ತೀನಿ, ಒಳ್ಳೆ ಇನ್ಫಾರ್ಮೇಷನ್ನ ಕೊಡೋಣ. ಸಮ್ಟೈಮ್ಸ್ ನನ್ನ ಫೀಲ್ಡ್ಗಿಂತಲೂ ಹೊರಗಡೆ ಹೋಗುತ್ತೆ, ಯಾಕಂದರೆ ಕೆಲವೆಲ್ಲ ಗೈನೆಕ್ ಥಿಂಗ್ಸ್ ಹೇಳಿದ್ದೀನಿ. ಬಟ್ ಆ್ಯಸ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜು ನನಗೆ ಸರಳೀಕರಿಸಿ ವಿಜ್ಞಾನವನ್ನು ನನ್ನ ಬುಕ್ನಾಗ ಇರೋದನ್ನು ನಾವೇನು ಕಲಿತೀವಿ ಅದು ನಿಮಗೆ ರೀಚ್ ಆಗಬೇಕು ಅಂತ. ಇದು ನನಗೆ ಯಾಕೆ ಅಷ್ಟು ಖುಷಿ ಅಂದರೆ, ಎಲ್ಲೋದ್ರೂ ಕೂಡ ಜನ ನಾನು ನೋಡಿ, ಡಾಕ್ಟ್ರೇ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಮ್ಮ ಮನೆಯಲ್ಲೇ ಕೂತು ನಮ್ಮ ಜೊತೆಯಲ್ಲೇ ಕೂತು ಮಾತಾಡ್ದಂಗಿತ್ತು, ಅದಕ್ಕೆ ನಿಮ್ಮನ್ನು ಕಂಡ್ರೆ ನಮಗೆ ಗೌರವ ಅಂತಾರಲ್ಲ. ಡೆಫಿನೆಟ್ಲಿ ಭಾಳ ಕಡಿಮೆ ಜನ ಎಲ್ಲೋ ಡಾಕ್ಟ್ರು ಹಿಂಗೆ ಮಾತಾಡಬಾರ್ದಿತ್ತು, ತೀರಾ ಮಡಿವಂತಿಕೆಯವರು ಅನ್ಕೋತಾರೋ ನಂಗೆ ಗೊತ್ತಿಲ್ಲ. ಬಟ್ ಇಷ್ಟಂತೂ ಸತ್ಯ, ನಿಮ್ಗೆ ಅದು ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಹೆಂಗೆ ವಾಶ್ ಮಾಡಬೇಕು ಗೊತ್ತಿರಲ್ಲ. ಲಾಸ್ಟ್ ಟೈಮ್ ನಾನು ಅದನ್ನು ಒಂದು ಎಪಿಸೋಡ್ನಾಗ ಹೇಳಿದ್ದೀನಿ. ಚರ್ಮ ಹಿಂದೆ ಹೋಗಲೇಬೇಕು 5 ವರ್ಷ ಆದ ಮಕ್ಕಳಿಗೆ. ಮಾನೆ, ಪೀನೀಸ್ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ, ಕಾಕ್ ಅಂತ ಜನರಲ್ ಲ್ಯಾಂಗ್ವೇಜ್ನ ಮಾಡ್ತಾರೆ. ಮಾನೆ, ಅದರ ಭಾಗಗಳು ನಿಮಗೆ ಗೊತ್ತಿರಲ್ಲ. ಗ್ಲಾನ್ಸ್, ಪೀನೀಸ್, ಪಿಂಗ ಅಂತೀವಿ, ಶಾಫ್ಟ್ ಅಂತೀವಿ. ಆಮೇಲೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಈ ಚರ್ಮನ ದಯವಿಟ್ಟು ಇದರೊಳಗೆ ಅರ್ಧಂಬರ್ಧಂಬ ಹೇಳ್ತಾ ಇದ್ದೀನಿ. ಈ ಸ್ಕಿನ್ನು ನಿಮ್ಮ ಮಕ್ಕಳಿಗೆ 5 ವರ್ಷ ಆದಮೇಲೂ ಅದು ಹಿಂದೆ ಹೋಗಲಿಲ್ಲ ಅಂದರೆ ದೇವರು 5 ವರ್ಷದವರೆಗೂ ಪ್ರೊಟೆಕ್ಷನ್ ಕೊಡ್ತಾನೆ. ಯಾಕಂದರೆ ಇದು ತುಂಬ ಸೆನ್ಸಿಟಿವ್. ಟಿಪ್ ಇದೆಯಲ್ಲ, ಅದು ಸೆನ್ಸಿಟಿವ್. ಮಕ್ಕಳಿಗೆ ಚರ್ಮ 5 ವರ್ಷ ಆದಮೇಲೆ ಚರ್ಮ ಸ್ವಲ್ಪ ಹಿಂದೆ ಹೋಗಿ, ಅಡಲ್ಟ್ಗೆ ಚರ್ಮ ಹಿಂದೆ ಹೋಗಿ ಮುಂದೆ ಬರಬೇಕು. ಎಷ್ಟೋ ಜನಕ್ಕೆ ಹೋಗಿರಲ್ಲ. ನಾನು ಎಷ್ಟು ಕೇಸ್ಗಳು ನೀವು ಟ್ರೀಟ್ ಮಾಡಿದ್ದೀನಿ ಅಂದರೆ, ಸಡನ್ನಾಗಿ ಹಿಂದೆ ಹೋಗಿ ನೀವು ಫಸ್ಟ್ ಇಂಟರ್ ಕೋರ್ಸ್ ಆದಾಗೆ ಅದು ವಾಪಸ್ ಬರಲ್ಲ, ಇಷ್ಟಪ್ಪ ಊದ್ಕೊಳ್ಳುತ್ತೆ. ನಾನು ಭೀಮನ ಗದೆ ಥರ ಹೇಳ್ತೀನಿ, ಅದು ಅಷ್ಟಪ್ಪ. ಅವನು ವಿತಿನ್ 24 hours ಬಂದಿರೋ ಅವನ ಬಂಬಡ ನೋಡಬೇಕು. ಎಷ್ಟು ಸುಲಭನಾಗಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಅಂದರೆ, ಜಸ್ಟ್ ಅವನಿಗೆ ಮಾತಾಡ್ದೆ, ಏನಯ್ಯ ಬುದ್ಧಿ ಇಲ್ವಾ ನಿನಗೆ, ಇಷ್ಟು ದಿನ ಯಾಕೆ ತೋರಿಸ್ಕೊಂಡಿಲ್ಲ ಅಂತ 3 ಪಿನ್ನೊಳಗೆ ನನ್ನ ನೀಡನ್ನ ಟಕ್ 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 ಸ್ಕ್ವೀಸ್ ಮಾಡಿದರೆ ಝೀ ಅಂತ ನಿಮ್ಮ ಶವರ್ನ ಬಂದಂಗೆ ನೀರು ಬರುತ್ತೆ. ಆಮೇಲೆ ಸ್ಕಿನ್ ಮುಂದೆ ತೆಗಿತೀನಿ. ಆಮೇಲೆ ಅವ್ನಿಗೆ ಹೇಳ್ತೀನಿ, ಒಂದು ಆಂಟಿಬಯೋಟಿಕ್ 1 ವಾರ ಆದಮೇಲೆ ಬಾ, ನಿನಗೆ ಕತ್ನ ಮಾಡ್ಕೊಡ್ತೀನಿ ಅಂತ. ಸರ್ಕಮ್ಸಿಷನ್, ಮುಸ್ಲಿಮ್ಸ್ ಆ್ಯಂಡ್ ಜ್ಯೂಸ್ ಇವೆರಡೇ ರಿಲಿಜಿಯಸ್ ಸರ್ಕಮ್ಸಿಷನ್ ಮಾಡ್ತಾರೆ. ಹಿಂದೂಗಳು ಮಾಡ್ಕೊಳ್ಳಲ್ಲ. ಬಟ್ ಚರ್ಮ ಹೋಗಲಿಲ್ಲ ಅಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ, ಅದರ್ವೈಸ್ ಯು ಆರ್ ಇನ್ ಟ್ರಬಲ್. ಆ್ಯಂಡ್ ಒನ್ ಆಫ್ ದಿ ಪ್ರೀ ಮೆಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಆಗೋದಕ್ಕೆ ಒಂದು ಕಾರಣ, ಗಂಡಸರಲ್ಲಿ ಸ್ಮೆಗ್ಮಾ ಅಂತ ಸೆಕ್ರೆಟ್ ಆಗುತ್ತೆ.
ಆವಾಗಲೇ ಟೈಸನ್ಸ್ ಗ್ಲ್ಯಾಂಡ್ ಹೇಳಿದೆ, ಇವಾಗ ಸ್ಮೆಗ್ಮಾ ಹೇಳ್ತಿರ್ತೀನಿ, ಅಲ್ಲಿ ಪೇಸ್ಟ್ ಥರ ಇದಿರುತ್ತೆ, ಅದನ್ನು ಪ್ರತಿದಿನ ನೀವು ವಾಶ್ ಮಾಡಬೇಕು. ನೀವು ಸ್ಕಿನ್ ಹಿಂದೆ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ, ಇರಿಟೇಟ್ ಆಗಿ ಆಗಿ ಕ್ಯಾನ್ಸರ್ ಆಗುತ್ತೆ. 36 ವರ್ಷದವನು ಕ್ಯಾನ್ಸರ್ನ ಪೀನಿಸ್ ತೆಗೆದಿದ್ದೀನಿ ನಾನು, ನನ್ನ ಹತ್ರ ಫೋಟೋ ಇದೆ. ಯೂಶಲಿ 55 ಮೇಲೆ ಕ್ಯಾನ್ಸರ್ ಆಗೋದನ್ನು ನಾವು ನೋಡ್ತೀವಿ. ಕ್ಯಾನ್ಸರ್ ಪೀನಿಸೇ ಒಂದು ಡಿಫ್ರೆಂಟ್ ಟಾಪಿಕ್ಕು. ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ನ ತೆಗೆದುಬಿಟ್ಟು ಬರೀ ಅವ್ನು ರಿಸರ್ಚ್ ಮಾಡ್ಬೋದು ಜೀವನ ಪರ್ಯಂತ, ಹಂಗೆ ಮಾಡಿಕೊಡ್ತೀವಿ. ಅದರಿಂದ ಭಾಳ ಸರಳವಾಗಿ ಒಂದು ಮಾತು ಹೇಳ್ತಿದ್ದೀನಿ, ಪ್ರೈವೇಟ್ ಪಾರ್ಟ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರೊಳಗಾಗಿ ಇವತ್ತು ಹೆಣ್ಣು ಮಕ್ಕಳು ವೈಟ್ ಡಿಸ್ಚಾರ್ಜ್ ಅಂದ ತಕ್ಷಣವೇ ಹೆದರ್ಕೋಬೇಡಿ, ಬಟ್ ಕರಡಿ ಎಲ್ಲೋ ಸ್ಮೆಲ್ ಇದೆ, ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.